ಈ ದಿನ ನಾವು 9ನೇ ತರಗತಿಯಲ್ಲಿ ನಾನು ಕಳೆದ ತರಗತಿಯಲ್ಲಿ ಕೊಟ್ಟಂತ ಮನೆ ಕೆಲಸ ಗೊತ್ತಿದ್ರಲ್ಲ, ಬೇಗ ತೆಗೆರಿ, ಬೇಗ ಶಬ್ದ ಮಾಡ್ಕೊಂಡ್ಬರ್ಲಿ. ಕಡೆ ಕೇಳಿ, ನಿಮ್ಮ ಎಲ್ಲ ಮುಂಚೆ ಮಾನವೀಯ ಮೌಲ್ಯಗಳು ಯಾವುದು? ಮಾನವೀಯ ಮೌಲ್ಯಗಳು ಹೇಳಿದ್ರಲ್ಲ, ಮಾನವೀಯ ಮೌಲ್ಯಗಳು. ಮನುಷ್ಯತ್ವ ಕೇಳಿದ್ರ? ಏನ್ ಮನುಷ್ಯತ್ವ ಅಂದ್ರೆ ಏನು? ಹಿರಿಯರಿಗೆ ಗೌರವನ ಕೊಡ್ತಕ್ಕಂಥದ್ದು. ಕಷ್ಟ ಬಂದಾಗ ಸುಖ ಬಂದಾಗ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರ್ತಕ್ಕಂಥದ್ದು, ಸಮಾಂತರವಾಗಿರ್ತಕ್ಕಂಥದ್ದು. ಯಾವಾಗಲೂ ನ್ಯಾಯ ನೀತಿ ಧರ್ಮ. ನ್ಯಾಯ, ನೀತಿ, ಧರ್ಮ, ಸತ್ಯ, ನಿಷ್ಠೆ ಇವೇ ಮಾನವೀಯ ಮೌಲ್ಯಗಳು ಅಂತ ಅಂತ ಹೇಳಿದ್ದು. ಹಾಗಾದ್ರೆ ಮಾನವೀಯ ಮೌಲ್ಯಗಳು ಅಂದ್ರೆ ಅವು ಸತ್ಯ,
ಅಹಿಂಸೆ, ನಿಷ್ಠೆ ಇವೇ ಮಾನವೀಯ ಮೌಲ್ಯಗಳು. ಹಾಗಾದ್ರೆ ಸತ್ಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂತಹ ವ್ಯಕ್ತಿ ಯಾರು? ನೀವು ಹೇಳಿದ್ದೀರಿ ಬೇರೆ ಲೋಕಗಳು ಮಹಾತ್ಮ ಗಾಂಧೀಜಿ. ಆಮೇಲೆ ನಿಂತ್ಕೊಂಡು ಹೇಳ್ಬೇಕು. ಸತ್ಯ ಹರಿಶ್ಚಂದ್ರ. ಗುಡ್. ನೋಡಿ, ನಾವಿವತ್ತು ಸತ್ಯ ಅಂದ ತಕ್ಷಣ ಹರಿಶ್ಚಂದ್ರ ನಮ್ಮ ಕಣ್ಮುಂದೆ ಬರ್ತಾರೆ ಅಲ್ವಾ? ಹರಿಶ್ಚಂದ್ರನಿಗೆ ಅವನ ಹೆಸರಿನ ಮುಂದೆನೆ ಸತ್ಯ ಅಂತಕ್ಕಂಥ ಒಂದು ಪದ ಸೇರ್ಕೊಂಡಿದೆ. ಯಾಕೆ ಅಂತಂದ್ರೆ ಹರಿಶ್ಚಂದ್ರ ಒಬ್ಬ ರಾಜ. ಅವನು ರಾಜನಾಗಿದ್ರು ಸಹ ಬೇಕಾದಷ್ಟು ದರ್ಬಾರ್ ಮಾಡ್ಕೊಂಡು ಹೆಂಗ್ ಬೇಕಾದ್ರೂ ಇರ್ಬೋದಾಗಿತ್ತು. ಆದ್ರೆ ಭೂಲೋಕದಲ್ಲಿ ಅತ್ಯಂತ ನಿಷ್ಠೆಯಿಂದ, ಸತ್ಯದಿಂದ, ನ್ಯಾಯದಿಂದ, ನೀತಿಯಿಂದ ರಾಜ್ಯಭಾರವನ್ನು ಮಾಡಿದಂತಹ ಒಬ್ಬ ರಾಜ. ಜೊತೆಗೆ ಸತ್ಯವನ್ನೇ ವ್ರತವನ್ನಾಗಿ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿಯಾಗಿದ್ದ ಹರಿಶ್ಚಂದ್ರ ಭೂಪಾಲ. ಈ ಹರಿಶ್ಚಂದ್ರನ, ಸತ್ಯ ಹರಿಶ್ಚಂದ್ರನ ಕಾವ್ಯವನ್ನ, ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥ ಒಂದು ಕಾವ್ಯವನ್ನ ಬರೆದಂತಹ ಲೇಖಕರ ಒಂದು ಪದ್ಯ ಭಾಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಯಾವುದು ಅಂತ ಹೇಳ್ತೀರ? ಪುಸ್ತಕ ತೆಗಿಬಾರ್ದು, ನೋಡೋದಿಲ್ಲ. ಹರಿಶ್ಚಂದ್ರ ಕಾವ್ಯದಿಂದ ಮಾಡಿಕೊಂಡಿರ್ತಕ್ಕಂಥ ಒಂದು ಪದ್ಯ ಭಾಗ. ಈ ಕಡೆ ಕೇಳಿ ಟೆಕ್ಸ್ಟ್ ಬುಕ್ ಅನ್ನ ಮೊದಲು ಪರಿವಿಡಿಯನ್ನು ಸರಿ ಎಲ್ಲ ಓದ್ಕೊಂಡಿದ್ದೀವಿ. ನೋಡಿ, ನಿನ್ನ ಸತ್ತಿಗೆಯಲ್ಲಿತ್ತು ಸಲಾಹು ಅಂತಕ್ಕಂಥ ಒಂದು ಪದ್ಯ ಭಾಗದ ಬಗ್ಗೆ ನಾವು ನೋಡೋಣ. ಪದ್ಯ: ನಿನ್ನ ಸತ್ತಿಗೆಯಲ್ಲಿತ್ತು, ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು. ಈಗ ನಿನ್ನ ಮುತ್ತಿನ ಸತ್ತಿಗೆ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಾಹು ಎಂಬ ಪದ್ಯ ಭಾಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕವಿ ರಾಘವಾಂತ ಕವಿ. ಈ ಕಡೆ ನೋಡಿಲಿ, ಹರಿಶ್ಚಂದ್ರ ಭೂಪಾಲ ಸತ್ಯವನ್ನೇ ನಿಷ್ಠೆಯನ್ನಾಗಿ, ವ್ರತವನ್ನಾಗಿ ಜೀವನದುದ್ದಕ್ಕೂ ಸತ್ಯವನ್ನೇ ಒಂದು ವ್ರತವನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಕ್ರಮವನ್ನು ಮಾಡಿದಂತಹ ಒಬ್ಬ ರಾಜ ಹರಿಶ್ಚಂದ್ರ ಭೂಪಾಲ. ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಾಹು. ಇಲ್ಲಿ ಕೃತಿಕಾರರ ಪರಿಚಯ ಕೊಟ್ಟಿದ್ದಾರೆ, ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪರಿಚಯ. ನೀವು ನೋಡ್ಬೋದು, ರಾಘವಾಂತ ಕವಿ. ನೋಡಿಲ್ಲಿ ಈ ಕಡೆ ಗಮನ ಇಲ್ಲಿ, ಇದು ರಾಘವಾಂತ ಕವಿಯ ಭಾವಚಿತ್ರ ಕಾಣ್ತಾ ಇದೆಯಲ್ಲ? ಎಸ್ ಸರ್. ರಾಘವಾಂಕ ಕವಿ.
ಈ ರಾಘವಾಂಕ ಕವಿ ಬರೆದಿರ್ತಕ್ಕಂತಹ ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥ ಒಂದು ಕೃತಿ ಇದೆ. ಆ ಕೃತಿಯಿಂದ ಆರಿಸಿದಂತಹ ಒಂದು ಪದ್ಯ ಭಾಗವೇ ನಿನ್ನ ಮುದ್ದಿನ ಸತ್ತಿಗೆ ನಿತ್ತು ಸಲಹು. ಹಾಗಾದ್ರೆ ಈ ಒಂದು ಕವಿಯ ಪರಿಚಯವನ್ನು ಮಾಡಿಕೊಂಡು ಆನಂದ ಪದ್ಯಕ್ಕೆ ಬರೋಣ. ರಾಘವಾಂಕ ಕವಿ ಒಬ್ಬ ನಡುಗನ್ನಡ ಸಾಹಿತ್ಯದಲ್ಲಿ ನಡುಗನ್ನಡ ಕವಿ ಅಂತಂದೇ ಹೆಸರಾಗಿರ್ತಕ್ಕಂಥ ಒಬ್ಬ ಕವಿ ರಾಘವಾಂಕ. ನಡುಗನ್ನಡದ ಸಾಹಿತ್ಯವನ್ನು ರಚನೆ ಮಾಡುವುದರಲ್ಲಿ ಈ ಕವಿ ನಡುಗನ್ನಡ ಸಾಹಿತ್ಯದ ಕವಿ ಅಂತಂದೇ ಹೆಸರಾಗಿರ್ತಕ್ಕಂತಹ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರು ರಾಘವಾಂಕ ಕವಿ. ಈತನ ಕಾಲ ಸಾಲಿಯಾದ ಶಕ ಸುಮಾರು 1225. ಈತನ ಸ್ಥಳ ಈಗಿನ ಹಂಪಿ ಕ್ಷೇತ್ರದವರು. ಹಂಪೆಯ ರಾಘವಾಂಕ ಕವಿ ಕ್ಷೇತ್ರದವನು. ಪಂಪಾಪತಿ ವಿರೂಪಾಕ್ಷನ ಪರಮ ಭಕ್ತ. ಹಂಪೆಯ ವಿರೂಪಾಕ್ಷ ದೇವರ ಪರಮ ಭಕ್ತನಾಗಿರ್ತಕ್ಕಂಥವರು ರಾಘವಾಂಕ ಕವಿ. ಈತನನ್ನ ರಗಳೆ ಕವಿ ಎಂದೇ ಕರೆಯುತ್ತಾರೆ. ರಗಳೆ ಕವಿ ಅಂತ ಕನ್ನಡದಲ್ಲಿ ರಗಳೆಗಳನ್ನ ಯಥೇಚ್ಛವಾದಂತಹ ರಗಳೆಗಳನ್ನ ರಚನೆ ಮಾಡಿರ್ತಕ್ಕಂಥ ಕವಿಗಳಲ್ಲಿ ಕೂಡ ಇವರ ಜೊತೆಯಲ್ಲಿ ಇನ್ನೂ ಹಲವು ಕವಿಗಳು ರಗಳೆಗಳನ್ನ ರಚನೆ ಮಾಡಿದ್ದಾರೆ. ಹರಿಹರನ ರಗಳೆ, ಹರಿಹರ ಆತನು ಕೂಡ ಹರಿಹರ, ರಾಘವಾಂಕ ಇವರೆಲ್ಲ ರಗಳೆಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕವಿಗಳು. ರಗಳೆ ಕವಿ ಎಂದೆನಿಸಿದ ಹರಿಹರನ ಸೋದರಳಿಯ, ಹರಿಹರ ರಗಳೆಯ ಕವಿ ಅಂತ ಹೇಳಿ ಹೆಸರು ಪಡೆದಿರ್ತಕ್ಕಂಥ ಹರಿಹರ ಇದರಲ್ಲ, ಆ ಹರಿಹರನ ಸೋದರ ಅಳಿಯನಾಗಿರ್ತಕ್ಕಂಥದ್ದು ರಾಘವಾಂಕ ಕವಿ. ಮತ್ತು ಆತನ ಶಿಷ್ಯ, ಹರಿಹರನ ಶಿಷ್ಯ ಕೂಡ ವಿರೂಪಾಕ್ಷರ ಪರಮ ಭಕ್ತ ಹರಿಶ್ಚಂದ್ರ ಕಾವ್ಯ ಈತನು ಬರೆದಿರ್ತಕ್ಕಂತಹ ಕೃತಿಗಳು. ಹರಿಶ್ಚಂದ್ರ ಕಾವ್ಯ, ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸಿದ್ದಾರೆ. ಉಭಯ ಕವಿ ಕಮಲ ರವಿ ಇದು ಅವನ ಬಿರುದು. ಉಭಯ ಕವಿ ಕಮಲ ರವಿ ಅಂತಕ್ಕಂಥ ಬಿರುದನ್ನ ಪಡ್ಕೊಂಡಿದ್ದಾರೆ. ಉಭಯ ಕವಿ ಕಮಲ ರವಿ ಅಂತಕ್ಕಂಥದ್ದು ರಾಘವಾಂಕನಿಗಿರ್ತಕ್ಕಂಥ ಒಂದು ಬಿರುದಾಗಿದೆ. ಅಷ್ಟೇ ಅಲ್ಲ, ಕವಿ ಶರಭ ಭೇರುಂಡ ಇನ್ನೊಂದು ಬಿರುದು. ನಿಮಗೆ ಕವಿ ಶರಭ ಭೇರುಂಡ, ಕವಿ ಶರಭ ಭೇರುಂಡ ಅಂತಕ್ಕಂಥದ್ದು ಕೂಡ ಇನ್ನೊಂದು ಬಿರುದಿದೆ. ಮತ್ತೆ ಷಟ್ಪದಿ ಬ್ರಹ್ಮ ಅಂತ ಕೂಡ ಕರೀತಾರೆ. ಷಟ್ಪದಿಯ ಜನಕ ಅಂತ ಕೂಡ ಕರೀತಾರೆ. ಷಟ್ಪದಿಯ ಬ್ರಹ್ಮ ಇವು ಆತನಿಗಿದ್ದಂತಹ ಬಿರುದುಗಳು. ಯಾರಿಗೆ? ರಾಘವಾಂಕ ಕವಿಗೆ ಇರ್ತಕ್ಕಂತಹ ಬಿರುದುಗಳು. ನೋಡ್ಕೊಳ್ಳಿ, ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಪದ್ಯ 26ರಿಂದ 34ರವರೆಗೆ ಆಯ್ದು ನಿಗದಿಪಡಿಸಲಾಗಿದೆ.
ಹರಿಶ್ಚಂದ್ರ ಕಾವ್ಯದಿಂದ ಈ ಒಂದು ಪದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅಂತ ಹೇಳಿ ಈ ಪದ್ಯ ಭಾಗದ ಆಶಯ ಭಾವ ಎನ್ನುವುದನ್ನು ಕೂಡ ನೋಡೋಣ ಬನ್ನಿ. ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ನಾವು ಕಾಣುತ್ತೇವೆ. ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರನು ಎಂದು ಸಾಧಿಸಿ ತೋರಿದ ಮಹಾ ಸತ್ಯಸಂಧ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು. ಹರಿಶ್ಚಂದ್ರನ ಹೆಂಡತಿಯಾಗಿರ್ತಕ್ಕಂತಹ ಯಾರು? ಚಂದ್ರಮತಿ. ಆ ಚಂದ್ರಮತಿನೇ ಹರಿಶ್ಚಂದ್ರನಿಗೆ ಒಂದು ರೀತಿ ಸ್ಫೂರ್ತಿಯಾಗಿದ್ದು, ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರ ಆಶ್ರಮ ಪ್ರದೇಶವನ್ನು ತುಳಿಯುತ್ತಾನೆ. ಆಗ ಅವನಿಗೆ ಗುರುವಿನಾಜ್ಞೆ ಮೀರಿ ಬಂದುದರ ಅರಿವಾಗುತ್ತದೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ. ಬೇಟೆಯಾಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವಾಗಿ ಕೊಡಲು ಹೋಗುತ್ತಾನೆ. ಆದರೆ ಆ ಕನ್ಯೆಯರು ಅದನ್ನು ತಿರಸ್ಕರಿಸಿ ನಿನ್ನ ಮುತ್ತಿನ ಸತ್ತಿಗೆ ಕೊಟ್ಟು ಸಲಹು ಎಂದು ಕೇಳುತ್ತಾನೆ. ಆಗ ಹರಿಶ್ಚಂದ್ರ ಮತ್ತು ಕನ್ಯೆಯರ ನಡುವೆ ನಡೆಯುವ ಸಂವಾದವು ಕವಿ ರಾಘವಾಂಕರ ಕೈಯಲ್ಲಿ ಮನೋಜ್ಞವಾಗಿ ಮೂಡಿದೆ. ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ಈ ಪದ್ಯ ಪಾಠದ ಆಶಯವಾಗಿದೆ. ಅಂದ್ರೆ ಈ ಕಡೆ ಕೇಳಿಸ್ಕೊಳ್ಳಿ. ಹರಿಶ್ಚಂದ್ರ ಆತನಿಗೆ ತನ್ನ ಹೆಂಡತಿ ಚಂದ್ರಮತಿನೇ ಸ್ಫೂರ್ತಿಯಾಗಿದ್ದು, ಒಮ್ಮೆ ಹರಿಶ್ಚಂದ್ರ ಗುರುಗಳ ಆಜ್ಞೆಯನ್ನ ಮರೆತು ವಸಿಷ್ಠ ಮಹರ್ಷಿಗಳ ಸಲಹೆಯನ್ನು ಮರೆತು ವಿಶ್ವಾಮಿತ್ರನ ಆಶ್ರಮದ ಒಳಗೆ ಪ್ರವೇಶ ಮಾಡಿದ. ಅವರಿಗೆ ಅರಿವಿಲ್ಲದೆ ಗೊತ್ತಿಲ್ಲದೆ ವಿಶ್ವಾಮಿತ್ರನ ಆಶ್ರಮದ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಆಗ ಅಲ್ಲಿ ನಡೀತಕ್ಕಂತಹ ಒಂದು ಸನ್ನಿವೇಶ ಏನಂತಂದ್ರೆ, ಅವನಿಗೆ ಬೇಟೆಗಾಗಿ ಹೋದಂತ ಕಾಡಿಗೆ ಹೋದಂತ ಹರಿಶ್ಚಂದ್ರ ಸುಸ್ತಾಗಿ ಆಯಾಸಗೊಂಡು ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮಾಡಿದಂತಹ ಮೋಡಿ, ಆ ವಿಶ್ವಾಮಿತ್ರ ಮಾಡಿದಂತಹ ಮೋಡಿಯಿಂದಾಗಿ ಅವನು ಅಲ್ಲಿ ಆ ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡಿತಾ ಇರ್ತಾನೆ. ಕೇಳಿಲಿ, ಹರಿಶ್ಚಂದ್ರ ಬೇಟೆಗಾಗಿ ಹೋದಂತ ಹರಿಶ್ಚಂದ್ರ ಸುಸ್ತಾಗಿ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಏನ್ ಮಾಡ್ತಾನೆ, ಹರಿಶ್ಚಂದ್ರನಿಗೆ ಅವನಿಗೆ ಕಾಟ ಕೊಡಬೇಕು ಅಂತಲೇ ಒಂದಷ್ಟು ಜನ ಗಾನರಾಣಿಯರನ್ನ ಸೃಷ್ಟಿಸಿ ಅವನ ಹತ್ರ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಗಾನರಾಣಿಯರು ಬಂದು ಹರಿಶ್ಚಂದ್ರ ಭೂಪಾಲ ಇದ್ದಂತಹ ಜಾಗದಲ್ಲಿ ಹಾಡನ್ನ ಹೇಳ್ತಾ ನೃತ್ಯವನ್ನು ಮಾಡಿ ಅವನಿಗೆ ಮನಸ್ಸಂತೋಷ ಪಡಿಸ್ತಾರೆ. ಆ ಮನಸ್ಸಂತೋಷ ಪಡಿಸಿದ ನಂತರ ಹರಿಶ್ಚಂದ್ರ ಸಂತೋಷಗೊಂಡು ತನ್ನ ಮೈ ಮೇಲಿದ್ದಂತಹ ಸರವನ್ನ ಬಿಚ್ಚಿಕೊಡ್ತಾನೆ. ಆ ಸರವನ್ನ ಬಿಚ್ಚಿಕೊಟ್ಟಾಗ ಆ ಗಾನರಾಣಿಯರು ಆ ಸರವನ್ನ ಸ್ವೀಕರಿಸದೆ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಅಂತ ಹೇಳಿ ಹೇಳ್ತಾರೆ. ಆಗ ನಡೀತಕ್ಕಂಥ ಸಂಭಾಷಣೆ ಈ ಒಂದು ಪದ್ಯಭಾಗ. ಆ ಗಾನರಾಣಿಯರು ಮತ್ತೆ ಹರಿಶ್ಚಂದ್ರ ಭೂಪಾಲ ನಡುವೆ ನಡೀತಕ್ಕಂಥ ಸಂವಾದ ಇದೆಯಲ್ಲ, ಆ ಸಂವಾದವೇ ಈ ಒಂದು ಪದ್ಯಭಾಗ. ನೋಡೋಣ. ಅದಕ್ಕೂ ಮೊದಲು
ಈ ಪದ್ಯದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಕಠಿಣ ಪದಗಳಿದಾವೆ. ಅಡಸಿ ಅಂದ್ರೆ ಮುತ್ತಿ, ಆವರಿಸಿ, ವಯಸ್ಸಿ ಅಂತ. ಅದಟ ಅಂದ್ರೆ ಶೂರ, ಅಪ್ರತಿಮವಾಗಿರ್ತಕ್ಕಂಥ ಶೂರ. ಅನಿಮಿತ್ತ ಅಂದ್ರೆ ಕಾರಣ ಇಲ್ಲದೆ ಇರ್ತಕ್ಕಂಥ. ಅವನಿ ಅಂದ್ರೆ ಭೂಮಿ. ಎಕ್ಕಲ, ಎಕ್ಕಲ ಅಂದ್ರೆ ಹಂದಿ ಅಂತ. ಕಡವರ ಅಥವಾ ಕಸವರ, ಕಡವರ ಅಥವಾ ಕಸವರ, ಚಿನ್ನ ಅಂತೇಳಿ. ಹೀಗೆ ಆ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಹೊಸ ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳ ಅರ್ಥ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ಆಮೇಲೆ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತ ಪೂರ್ವಕತೆಯನ್ನು ಕೊಟ್ಟಿದ್ದಾರೆ. ಪೂರ್ವಕತೆ ಏನು ಅನ್ನೋದು ನೋಡೋಣ. ಈ ಕಡೆ ಕೇಳಿಸ್ಕೊಡಿ, ಮನೆಗೆ ಹೋಗಿ ನೀವು ಅದನ್ನ ಓದ್ಕೊಡಿ. ನಾನು ಹಾಗೆ ಹೇಳ್ತೀನಿ, ಕೇಳಿಸ್ಕೊಂಡು. ಒಮ್ಮೆ ತಲೆ ಪುಸ್ತಕದಲ್ಲಿ ಮನೆಗಿರೋದನ್ನೇ ಮನೆಗೆ ಓದ್ಕೊಳ್ಳಿ, ಪುಸ್ತಕದಲ್ಲಿ ಇರ್ತಕ್ಕಂಥ ಅದನ್ನೇ ನಾನು ಹಂಗೆ ಹೇಳ್ತೀನಿ, ಕೇಳಿಸ್ಕೊ. ಒಮ್ಮೆ ಇಂದ್ರದೇವ ಒಂದು ಸಭೆಯನ್ನ ಏರ್ಪಡಿಸ್ತಾನೆ. ಯಾರು ಇಂದ್ರದೇವ? ದೇವತೆಗಳ ರಾಜ, ಸ್ವರ್ಗಾಧಿಪತಿ. ಆ ದೇವ ಸಭೆ ನಡೆದಿದ್ದಂತ ಸಂದರ್ಭದಲ್ಲಿ ಇಂದ್ರ ಏನ್ ಮಾಡ್ತಾನೆ, ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಸಭೆಯನ್ನು ಉದ್ದೇಶಿಸಿ, ಭೂಲೋಕದಲ್ಲಿ ಅತ್ಯಂತ ಸತ್ಯವಂತ ಯಾರು ಅಂತಂದೇಳಿ. ಭೂಲೋಕದಲ್ಲಿ ಅತ್ಯಂತ ಸತ್ಯವಂತ ಯಾರು ಅಂತಂದೇಳಿ ಕೇಳ್ತಾರೆ. ಆಗ ಆ ಸತ್ಯವಂತ ಯಾರು ಅಂತಂದು ಹೇಳಿದಾಗ ವಿಶ್ವಾಮಿತ್ರ ಆ ಸಭೆಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ದೇವೇಂದ್ರ ಕೇಳ್ತಾನೆ. ಆಗ ವಸಿಷ್ಠ ಮಹರ್ಷಿಗಳು ಏನ್ ಹೇಳ್ತಾರೆ, ಭೂಲೋಕದಲ್ಲಿ ಅತ್ಯಂತ ಸತ್ಯದಿಂದ ರಾಜ್ಯಭಾರವನ್ನ ಮಾಡ್ತಾ ಇರ್ತಕ್ಕಂಥವ್ರು ಅಂತಂದ್ರೆ ಹರಿಶ್ಚಂದ್ರ. ಹರಿಶ್ಚಂದ್ರ ಭೂಲೋಕದಲ್ಲಿ ಸತ್ಯದಿಂದ ರಾಜ್ಯಭಾರವನ್ನ ಮಾಡತಕ್ಕಂತಹ ಒಬ್ಬ ರಾಜ ಅಂತ ಹೇಳಿದಾಗ, ಈ ವಸಿಷ್ಠ ಮಹರ್ಷಿಗಳು ಹೇಳಿದ್ದನ್ನೆಲ್ಲವನ್ನು ಅದಕ್ಕೊಂದು ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ವಿಶ್ವಾಮಿತ್ರ ಮಹರ್ಷಿ. ವಸಿಷ್ಠ ಏನ್ ಹೇಳ್ತಾರೋ ಅದಕ್ಕೆ ಏನಾದ್ರು ಒಂದು ಹೇಳಬೇಕು. ವಸಿಷ್ಠ ಹೇಳಿದ್ದನ್ನ ಯಾವತ್ತೂ ಕೂಡ ಅವರು ಒಪ್ಕೊಳ್ಳಕ್ ತಯಾರಿಲ್ಲ. ಯಾರು? ವಿಶ್ವಾಮಿತ್ರ ಮಹರ್ಷಿ. ಹಾಗಾಗಿ ಏನ್ ಹೇಳ್ತಾರೆ, ಭೂಲೋಕದಲ್ಲಿ ಸತ್ಯದಿಂದ ರಾಜ್ಯಭಾರ ಮಾಡತಕ್ಕಂಥ ದೊರೆ ಯಾರು ಅಂತ ಕೇಳಿದಾಗ ವಸಿಷ್ಠ ಮಹರ್ಷಿಗಳು ಹರಿಶ್ಚಂದ್ರನ ಹೆಸರನ್ನ ಹೇಳಿದಾಗ, ಆಗ ವಿಶ್ವಾಮಿತ್ರ ಏನ್ ಮಾಡ್ತಾರೆ, ಹರಿಶ್ಚಂದ್ರನೊಬ್ಬನೇನೆ ಸತ್ಯದಿಂದ ಇರ್ತಕ್ಕಂಥವ್ರು. ಹಾಗಾದ್ರೆ ಅವನ ಬಾಯಿಂದ ಒಂದಾದ್ರೂ ಸುಳ್ಳನ್ನ ಹೇಳಿಸ್ತೀನಿ ನಾನು ಅಂತ ಹೇಳಿ ಅಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ. ಯಾರು? ವಿಶ್ವಾಮಿತ್ರ. ಹರಿಶ್ಚಂದ್ರನಿಂದ ಒಂದು ಸುಳ್ಳಾದ್ರೂ ಹೇಳಿಸ್ತೀನಿ ನಾನು, ಅಸತ್ಯದಿಂದ ನಡೆಯೋ ಹಾಗೆ ಮಾಡ್ತೀನಿ ನಾನು ಅಂತೇಳಿ ಒಂದು ಶಬ್ದ ಮಾಡ್ತಾರೆ. ಆ ಪ್ರತಿಫಲವಾಗಿ ಭೂಲೋಕದಲ್ಲಿ ಹಲವಾರು ರೀತಿಯ ತೊಂದರೆಗಳನ್ನು ಹರಿಶ್ಚಂದ್ರ ಗೋಪಾಲನ ಆ ರಾಜ್ಯದಲ್ಲಿ ಹಲವಾರು ಸಂಕಷ್ಟಗಳನ್ನ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ಯಾರು? ವಿಶ್ವಾಮಿತ್ರ. ಈ ಸೃಷ್ಟಿ ಮಾಡಿದಾಗ ಯಾವ ರೀತಿ ಸಂಕಷ್ಟಗಳನ್ನು ಸೃಷ್ಟಿ ಮಾಡ್ತಾರೆ ಅಂತಂದ್ರೆ, ಅವನ ರಾಜ್ಯದ ತುಂಬೆಲ್ಲ ಪಶುಗಳನ್ನ ಪಕ್ಷಿಗಳನ್ನ ತನ್ನ ಮಾಯಾ ವಿದ್ಯೆಯ ಮೂಲಕ ಸೃಷ್ಟಿ ಮಾಡಿ ಬಿಟ್ಬಿಡ್ತಾನೆ. ಎಲ್ಲ ಪಶುಗಳು ಇರ್ತಕ್ಕಂಥ ಬೆಳೆಯನ್ನೆಲ್ಲ ತಿಂದು ಖಾಲಿ ಮಾಡ್ತವೆ. ಜೊತೆಗೆ ಆ ಪಕ್ಷಿಗಳೆಲ್ಲ ತನ್ನ ಹೊಲದಲ್ಲಿದ್ದಂತಹ ಎಲ್ಲ ದವಸ ಧಾನ್ಯಗಳನ್ನೆಲ್ಲ ತಿಂದು ಖಾಲಿ ಮಾಡ್ತವೆ. ರೈತರು, ಜನಗಳು, ಸಾಮಾನ್ಯ ಜನ ಬದುಕೋದೇ ಕಷ್ಟ ಆಗಿ ಅವರೆಲ್ಲ ಹರಿಶ್ಚಂದ್ರನ ಬಂದು ಕಡಲನ್ನ ತೋಡ್ಕೊಳ್ತಾರೆ. ಪ್ರಭು, ನಮ್ಮ ಹೊಲದಲ್ಲಿ ಬೆಳೆದಂತ ಬೆಳೆಯನ್ನೆಲ್ಲ ತಿಂದು ಹಾಕಿದ್ದಾವೆ, ದವಸ ಧಾನ್ಯಗಳೆಲ್ಲ ಖಾಲಿಯಾಗಿದೆ, ದನಗಳಿಗೆ ಮೇವಿಲ್ಲ, ಹೊಟ್ಟೆಗೆ ಅನ್ನ ಇಲ್ಲ, ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ
ಹರಿಶ್ಚಂದ್ರ ಏನ್ ಮಾಡ್ತಾನೆ, ಯಾಕೆ ಏನಾಗಿದೆ ಅಂತ ನೋಡಿದಾಗ ಅವನು ಬೇಟೆ ಆಡೋದಕ್ಕೆ ಹೊರಟ ತನ್ನ ಸೈನ್ಯವನ್ನ ತೆಗೆದುಕೊಂಡು ಆ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಹೋಗ್ತಾನೆ. ಬೇಟೆ ಆಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ವಸಿಷ್ಠ ಮಹರ್ಷಿಗಳು ಒಂದು ಸಲಹೆಯನ್ನು ಕೊಡ್ತಾರೆ. ಹರಿಶ್ಚಂದ್ರ, ಯಾವುದೇ ಕಾರಣಕ್ಕೂ ನೀನು ವಿಶ್ವಾಮಿತ್ರರ ಆಶ್ರಮದ ಒಳಗಡೆ ಕಾಲಿಡಬೇಡ ಅಂತ ಹೇಳಿ. ವಿಶ್ವಾಮಿತ್ರರ ಆಶ್ರಮದ ಒಳಗಡೆ ಕಾಲಿಡಬೇಡ ಆಯ್ತು ಅಂತಂದೇಳಿ ಗುರುಗಳಿಂದ ಅಪ್ಪಣೆಯನ್ನು ಪಡೆದು ಅವನು ಬೇಟೆಗೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಪ್ರಾಣಿಗಳನ್ನೆಲ್ಲ ಬೇಟೆ ಆಡಿ 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 ಕೊನೆಗೆ ಕಾಡಿನ ಮಧ್ಯ ಭಾಗಕ್ಕೆ ಬಂದಿದ್ದಾನೆ. ಒಂದು ದೊಡ್ಡ ಹಂದಿ ಅವನಿಗೆ ಎದುರಾಗುತ್ತೆ. ಅದನ್ನ ಬೇಟೆ ಆಡೋದಕ್ಕಂತ ಹೇಳಿ ಅಟ್ಟಿಸ್ಕೊಂಡು ಹೋಗ್ತಾ 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 ಕಾಡಿನ ಒಳಗೆ ಹೋಗುತ್ತಾನೆ. ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗಿದ್ದಾನೆ, ಅವರಿಗೆ ಎಷ್ಟು ಸುಸ್ತಾಗಿದೆ ಅಂತಂದ್ರೆ ಅಷ್ಟು ಸುಸ್ತಾಗುತ್ತಿದೆ. ಆ ಹೋಗುವ ದಾರಿ ಮಧ್ಯದಲ್ಲಿ ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನ ಎಳಿಸಿ ತೀರ್ತೀನಿ ಅಂತ ಹೇಳಿ ಶಬ್ದ ಮಾಡಿದ್ದಲ್ಲ, ಆ ವಿಶ್ವಾಮಿತ್ರ ಮಹರ್ಷಿಯ ಆಶ್ರಮದ ಒಳಗಡೆ ಆಗ ನೋಡ್ತಾನೆ ವಿಶ್ವಾಮಿತ್ರನ ಆಶ್ರಮದ ಒಳಗಡೆ ಪ್ರವೇಶ ಆಗಿದೆ. ಏನ್ ಮಾಡೋದು ಅಂತ ಹೇಳಿ ಮತ್ತೆ ಆ ಹಂದಿಯನ್ನ ಹಾಕಿಸ್ಕೊಂಡು ಹೋಗ್ತಾನೆ. ಪ್ರವೇಶ ಮಾಡಿ ಅಲ್ಲಿಂದ ಮುಂದಕ್ಕೆ ಮತ್ತೆ ಹೋಗ್ಬಿಡ್ತಾನೆ. ಪ್ರವೇಶವನ್ನ ಮಾಡಿದ ನಂತರ ವಿಶ್ವಾಮಿತ್ರ ಏನ್ ಮಾಡ್ತಾರೆ, ಇದು ಸರಿಯಾದ ಸಮಯ ಅಂತ ಹೇಳಿ ಅವನಿಗೆ ಅಲ್ಲಿಂದ ಮತ್ತು ಕಷ್ಟಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಹರಿಶ್ಚಂದ್ರ ಸೈನ್ಯ ಸಮೇತನಾಗಿ ಹೋಗಿದ್ದಂತ ಹರಿಶ್ಚಂದ್ರ ಸೈನ್ಯ ಒಂದು ಕಡೆ ಆಗಿದೆ, ಇವರು ಒಂದು ಕಡೆ ಆಗಿದ್ದಾನೆ. ಬೇಟೆ ಆಡುವಂತ ಹಂದಿಯನ್ನು ಹೋಗ್ಬಿಟ್ಟು ದೂರದವರೆಗೆ ಕಾಡಿನ ಮಧ್ಯದಲ್ಲಿ ಹೋಗಿ ಸುಸ್ತಾಗಿದೆ, ಅವನಿಗೆ ಆಯಾಸ ಆಗಿದೆ. ಒಂದು ದೊಡ್ಡ ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ವಿಶ್ರಾಂತಿ ಪಡೆಯುವುದಕ್ಕೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಆಗ ಗಾನರಾಣಿಯರು ಬಂದು ಇಲ್ಲಿ ಸಂಗೀತದೊಂದಿಗೆ ಹಾಡನ್ನ ಹೇಳಿ ಅವರ ಮನಸ್ಸನ್ನ ಸಂತೋಷ ಪಡಿಸ್ತಾರೆ. ಅವ್ರ ಮೈ ಮಾತುಕೊಳ್ತಾನೆ, ಆಯಾಸ ಎಲ್ಲ ನಿವಾರಣೆ ಆಗುತ್ತೆ. ಆಗ ಸಂತೋಷಗೊಂಡು ಅವನು ಏನ್ ಮಾಡ್ತಾನೆ, ಆ ಗಾನರಾಣಿಯರಿಗೆ ಉಡುಗೊರೆಯಾಗಿ ಅವನ ಮೈಯಲ್ಲಿ ಹಾರಗಳನ್ನ ಕೊಡ್ತಾನೆ. ಆ ಹಾರಗಳನ್ನ ಪಡೆಯದೆ ಆ ಗಾನರಾಣಿಯರು ಏನ್ ಮಾಡ್ತಾರೆ, ನಮಗೆ ನಿನ್ನ ಹಾರಗಳು ಬೇಡ, ಉಡುಗೊರೆ ಬೇಡ, ನೀನೇನಾದ್ರು ಉಡುಗೊರೆ ಕೊಡಬೇಕು ಅಂತಾನೆ ನಿನ್ನ ಮುತ್ತಿನ ಸತ್ತಿಗೆಯನ್ನ ಕೊಟ್ಟು ನಮ್ಮನ್ನ ಸಲಹುವಂತೆ. ಆ ನಡುವೆ ನಡೀತಕ್ಕಂಥ ಸಂಭಾಷಣೆ ಈ ಒಂದು ಪದ್ಯಭಾಗ. ಹಾಗಾದ್ರೆ ಕಥೆ ಹಿನ್ನೆಲೆ ನೋಡಿದ್ರಿ, ಆನಂತರ ಪದ್ಯಕ್ಕೆ ಬರೋಣ. ಆಮೇಲೆ ಇಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ಎಷ್ಟು ಸಲಹು. ಸತ್ತಿಗೆ ಅಂದ್ರೆ ಏನಾಗತ್ತೆ? ಛತ್ರಿ, ಕೊಡೆ. ನಿನ್ನ ಮುತ್ತಿನ ಸತ್ತಿಗೆ ಅಂದ್ರೆ ಕೊಡೆ. ಯಾಕೆ ಕೊಡೆ ಕೇಳಿದ್ರು ಅವರು? ಅವನು ಬಂಗಾರ ವಜ್ರ ಖಚಿತವಾಗಿರ್ತಕ್ಕಂಥ ಹಾರಗಳನ್ನು ಕೊಟ್ಟರು ಇಸ್ಕೊಳ್ಳಿಲ್ಲ. ಕೇಳಿದ್ದು ಅವನ ಸತ್ತಿಗೆ, ಛತ್ರಿಯಲ್ಲ. ಹಾಗಾದ್ರೆ ಅವನ ಸತ್ತಿಗೆ ಅದೆಂತ ಸತ್ತಿಗೆ ಆಗಿದೆ, ಅದೆಂತ ಛತ್ರಿ ಆಗಿದೆ, ಯಾಕೆ ಅದನ್ನು ಕೇಳಿದ್ರು ಅನ್ನೋದೇ ಕುತೂಹಲ. ಆ ನಡೆಯುವ ಸಂಭಾಷಣೆಯಲ್ಲಿ ಏನು ಅಂತ ಕೋಣ ನೋಡ್ರಿ. ಉತ್ತಮ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚಿಸುವುದರೊಂದಿಗೆ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಲಭಿಸುತ್ತದೆ. ಆದುದರಿಂದ ಮಹೋನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಯುತ ಬದುಕನ್ನು ನಡೆಸಲು ಸಾಧ್ಯವಾಗುತ್ತದೆ. ನಾಡಿನ ಪ್ರಾಕೃತಿಕ ಸೊಬಗು, ಸಂಸ್ಕೃತಿಯ ತನ್ಮಯತೆ, ಚಾರಿತ್ರಿಕ ಅಭಿಮಾನ ಇತ್ಯಾದಿ ಫಲಿತಾಂಶಗಳ ಅರಿವು ಅಗತ್ಯ. ಅಷ್ಟೇ ಅಲ್ಲದೆ ಅನಿವಾರ್ಯ. ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತೆ ಧೀಮತಾಂ ಎಂದು ಹಿರಿಯರು ಹೇಳಿದ್ದು
ಪುರಾಣ ಇತಿಹಾಸಗಳಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದವರ ನೂರಾರು ಕಥೆಗಳಿವೆ. ಕನ್ನಡ ಸಾಹಿತ್ಯದಲ್ಲೂ ಇಂತಹ ಕಥೆಗಳು ಹೇರಳವಾಗಿವೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿಯ ಕಥೆ ಜನಜನಿತವಾಗಿದೆ. ನಡುಗನ್ನಡ ಕಾಲದ ಕವಿ ರಾಘವಾಂಕ ಸತ್ಯ ಪಾಲನೆಗಾಗಿ ಸಮಸ್ತವನ್ನು ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನಾಧರಿಸಿ ರೋಚಕ ಕಾವ್ಯ ರಚಿಸಿ ಧನ್ಯನಾಗಿದ್ದಾನೆ. ಇಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಪುಣ್ಯಕೋಟಿ ಕಥೆಯನ್ನು ಕೇಳಿದ್ವಿ ಅಲ್ವಾ? ಪುಣ್ಯಕೋಟಿ ಕಥೆ, ಆ ಹಸು, ಪುಣ್ಯಕೋಟಿ ಎನ್ನುವ ಹಸು ಎದುರಿಗೆ ಬಂದಂತ ಹುಲಿಗೆ ಮಾತು ಕೊಟ್ಟು, ಎಂತ ಮಾತು ಕೊಡ್ತು? ಗರುವಿಗೆ ಹಾಲನ್ನು ಉಣಿಸಿ ಬರ್ತೇನೆ, ಆನಂತರ ನೀವು ನನ್ನನ್ನ ತಿನ್ಬಹುದು ಅಂತ ಹೇಳಿ ಅಲ್ಲಿ ತನಕ ನನಗೆ ಅವಕಾಶವನ್ನು ಕೊಡೋದು ಅಂತ ಹೇಳಿದಾಗ, ನೀವು ಕಳಿಸಿದ್ರೆ ಮತ್ತೆ ವಾಪಸ್ ಬರ್ತೀವೋ ಇಲ್ವೋ ಅಂತಂದೇಳಿ ಆ ಹುಲಿ ಹೇಳಿದಾಗ, ಇಲ್ಲ, ಕೊಟ್ಟ ಮಾತಿಗೆ ನಾನು ತಪ್ಪಲಾರೆ ಅಂತ ಹೇಳಿ ವಚನವನ್ನು ಕೊಡ್ತೇನೆ ನಾನು ನಿನಗೆ ಅಂತ ಹೇಳಿ ಸತ್ಯದಿಂದ ನಡ್ಕೊಂಡಂತಹ ಪುಣ್ಯಕೋಟಿ ಹಸು ಕೊಟ್ಟಿಗೆಗೆ ಹೋಗಿ ಆ ಕರುವಿಗೆ ಹಾಲನ್ನು ಉಣಿಸಿ ವಾಪಸ್ ಬಂದಾಗ ಆ ಹುಲಿ ಆ ಹಸುವನ್ನು ನೋಡಿ, ನಿನ್ನಂತಹ ಹಸುವನ್ನ ನಾನು ಬಂದು ಯಾವ ನರಕಕ್ಕೆ ಹೋಗ್ಲಿ ಅಂತ ಹೇಳಿ ಅದೇ ಬೆಟ್ಟದಿಂದ ಹಾರಿ ತನ್ನ ಪ್ರಾಣವನ್ನ ಕಳ್ಕೊಳ್ಳೋದು. ಇದು ಪುಣ್ಯಕೋಟಿಯ ಕಥೆ. ಅಂತಹ ಪುಣ್ಯಕೋಟಿ ಹಸು ಹುಟ್ಟಿದಂತ ಈ ನಾಡಿನಲ್ಲಿ ಹರಿಶ್ಚಂದ್ರನಂತಹ ಸತ್ಯವಂತ ಹುಟ್ಟಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಆಗಿದೆ. ಹಾಗಾಗಿ ಈ ಸತ್ಯ ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ರಾಘವಾಂಕ ಕವಿ ಅವರ ಕೃತಿಯಲ್ಲಿ ಈ ಪದ್ಯವನ್ನ ಯಾವ ರೀತಿ ಹರಿಶ್ಚಂದ್ರನನ್ನ ಬಳಸಿರ್ತಕ್ಕಂಥ ಕಾರಣವಾಗಿದೆ. ನೋಡ್ಕೊಳ್ಳಿ, ಮೊದಲನೇ ಪದ್ಯವನ್ನು ಚಂದವನ್ನು ನೋಡೋಣ. ಸಂದಕಾರಿರುಳು ಕಣ್ಣೀರು ಹಗಲು ನೋಡಲೆಂದು ಬಂದರು, ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸಲಾದರು ಕಮಲಜಂ ನೀನದಿಂದ ಮಾಡಿದ ಸಾಲ ಬಂಜಿಕೆಯೊಳ್ಳೊಂದರವಿ ಜೀವಂದೆಳೆದವು ನೆನಿಪ್ಪಂದದಿಂಬೈ ಬಂದ ರಂಗನೇರವನೀಶ ನೆಡೆಗೆ ಮಾಯದ ಬಲೆಯರು ಕಾಣುತ್ತಮ ಮಜ ಭಾಪದಟ ರಾಯ ಮಜರೇ ರಾಯದಳ ಒಳಗಾಯ ರಾಯದಳ ಒಳಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯ ದಲ್ಲಣ ರಾಯ ಕೋಳಾಹಳ ರಾಯ ಭುಜಬಲ ಭೀಮ ರಾಯ ಮರ್ಧನ ರಾಯ ಜೀಯ ಸ್ಥಿರಂಜೀವ ಎಂದು ಕೀರ್ತಿಸಿ ಗಾನ ನಾಯಕಿಯರೊಲಿದು ದಂಡಿಗೆ ಬಿಡಿದು ಕೊಡಮಟ್ಟು ಹಾಡಲು ಉದ್ಯೋಗಿಸಿದರು. ಉಳಿದಿದ್ದು ನಾಳೆ ನೋಡೋಣ. ಇಲ್ಲಿ ನೋಡಿ, ಈ ಪದ್ಯವನ್ನ ಯಾರಾದ್ರೂ ಆಡ್ತೀರ? ಪದ್ಯವನ್ನ ಬೇಗ ಹೇಳ. ಸಂದಕಾರಿಗಳು ಕನ್ಯೆಯರು ಹಗಲು ನಾಡನೆಂದು ಬಂದರು, ಸುರಸುಂದರ ಮತಿಸು ಒಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆ ಸಾಲ ಬಂಜಿಕೆಗಳೊಂದವಿ ಜೀವಂದೆಳೆದವು ಎನ್ನಿಪ್ಪದಿಂ
ಬಂದರಂಗನೆಯರ್ ಅವನೀಶನೆಡೆಗೆ. ಹೇಳು, ಬಂದರಂಗನೆಯರ್ ಅವನೀಶನೆಡೆಗೆ. ಹೌದು. ನೋಡಿಲಿ, ಇಲ್ಲಿ ಪದ್ಯವನ್ನ ಬಿಡಿಸಿ ಓದೋದು ಹೆಂಗೆ ಅಂತ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಸುಲಭವಾಗಿ ನೀವು ಓದೋದಕ್ಕೆ, ಅಲ್ಲಿ ಪದ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಪದ ವಿಂಗಡಣೆ ಅಂತಿದೆಯಲ್ಲ, ಅದನ್ನ ನೋಡ್ಕೊಳ್ಳಿ. ಸಂದ ಕಾರಿರುಳು ಕನ್ಯೇರು ಹಗಲು ನೋಡಲ್ ಎಂದು ಬಂದರು, ಸುರಾಸುರರು ಅಬುದಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸ ಆದರೂ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಒದವಿ ಜೀವಂ ತಡೆದವೋ ಎನಿಪ್ಪ ಅಂದ ನಿಂಬಂದ ಅಂಗನೇರು ಅವನೀಶ ಎಡೆಗೆ. ಈ ರೀತಿ ಪದಗಳನ್ನ ಬಿಡಿಸಿ ಓದಿದ್ರೆ ನಿಮಗೆ ಪದ್ಯ ಅರ್ಥ ಆಗಲ್ಲ, ಗೊತ್ತಾಯ್ತಲ್ಲ? ಈಗ ಮನಸ್ಸಿನಲ್ಲಿ ಒಂದು ನಿಮಿಷ ಓದ್ಕೊಳ್ಳಿ, ನೋಡೋಣ ಪದ್ಯವನ್ನ. ಮನಸ್ಸಲ್ಲಿ ಓದ್ಕೊಳ್ಬೇಕು. ಆಯ್ತಲ್ಲ? ಈ ಕಡೆ ಕೇಳಿ. ಪುಸ್ತಕ ಎಲ್ಲ ಮುಚ್ಚಿಡಿ, ಪುಸ್ತಕ ಎಲ್ಲ ಮುಚ್ಚಿಡಿ. ನೋಡೋಣಲ್ಲಿ ನಾನೀಗ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ನೋಡೋಣ ಯಾರಾದ್ರು ಹೇಳ್ತಾರೆ. ರಾಘವಾಂಕ ಕವಿಯ ಕಾಲ 1225 ರಾಘವಾಂಕ ಕವಿ ಜನಿಸಿದ. ಆತನ ಜನ್ಮಸ್ಥಳ ಯಾವುದು? ಗಟ್ಟಿಗಳು ಹಂಪೆ ಅಂತ, ಹೊಸಪೇಟೆ ಪಕ್ಕ ಇರ್ತಕ್ಕಂಥ ಹಂಪಿ ರಾಘವಾಂಕನ ಜನ್ಮಸ್ಥಳ. ರಾಘವಾಂಕ ಯಾರ ಶಿಷ್ಯನಾಗಿದ್ದ? ಹರಿಹರ ಶಿಷ್ಯನಾಗಿದ್ದ. ಹರಿಹರ ಏನಾಗ್ಬೇಕು ರಾಘವಾಂಕನಿಗೆ? ರಾಘವಾಂಕ ಹರಿಹರನ ಸೋದರಳಿಯ, ಜೊತೆಗೆ ಅವನ ಶಿಷ್ಯ ಕೂಡ ಆಗಿದ್ದ ರಾಘವಾಂಕ ಕವಿ. ಈ ರಾಘವಾಂಕ ಕವಿ ಹಲವು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅಲ್ವಾ? ಯಾವ ಕೃತಿಗಳನ್ನ ಬರೆದಿದ್ದಾರೆ? ವೀರೇಶ್ವರ ಚರಿತೆ, ಆಮೇಲೆ ಆಮೇಲೆ ಸಿದ್ದರಾಮ ಚರಿತೆ, ಆಮೇಲೆ ಹರಿಶ್ಚಂದ್ರ ಕಾವ್ಯ, ಹೀಗೆ ಹಲವು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಕವಿ ರಾಘವಾಂಕ. ಈ ರಾಘವಾಂಕ ಕವಿಗೆ ಈ ಎಲ್ಲಾ ಕೃತಿಗಳನ್ನು ರಚನೆ ಮಾಡಿ ಸಂಕಲನ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಹಲವು ಬಿರುದುಗಳಿವೆ. ಯಾವ ಬಿರುದುಗಳಿವೆ? ರಗಳೆಯ ಕವಿ ಹರಿಹರ, ಅವನ ಶಿಷ್ಯ ರಾಘವಾಂಕ. ರಾಘವಾಂಕನಿಗಿದ್ದಂತಹ ಬಿರುದು ಉಭಯ ಕವಿ ಕಮಲ ರವಿ ಅಂತಂದೇಳಿ ಒಂದು ಬಿರುದಿತ್ತು. ಆಮೇಲೆ ಷಟ್ಪದಿಯ ಬ್ರಹ್ಮ ಅಂತಕ್ಕಂಥ ಬಿರುದಿತ್ತು. ಆಮೇಲೆ ಕವಿ ಶರಭ ಬೇರುಂಡ ಅಂತಕ್ಕಂಥ ಬಿರುದು ಕೂಡ ಪಡ್ಕೊಂಡಿತ್ತು. ಇದು ರಾಘವಾಂಕ ಕವಿಯ ಬಿರುದುಗಳಾಗಿದ್ದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ. ಇನ್ನು ಹರಿಶ್ಚಂದ್ರ ಕಾವ್ಯ, ಅದು ಈ ಪದ್ಯದ ಪೂರ್ವ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ ಆಯಿತು. ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಭೆಯನ್ನ ಕರೆದದ್ದು ಯಾರು?
ದೇವಲೋಕದಲ್ಲಿ ಒಂದು ಸಭೆಯನ್ನ ಕರೆದಿದ್ರು. ಇಂದ್ರದೇವ ಒಂದು ಸಭೆಯನ್ನ ಕರೆದಿದ್ದ. ಆ ಸಭೆಯಲ್ಲಿ ಭೂಲೋಕದಲ್ಲಿ ಅತ್ಯಂತ ಸತ್ಯ ನಿಷ್ಠೆಯಾಗಿರ್ತಕ್ಕಂಥ ರಾಜ ಯಾರು ಅಂತ ಹೇಳಿದಾಗ ಉತ್ತರ ಕೊಟ್ಟಂತಹ ಮಹರ್ಷಿ ಯಾರು? ಏನೇ ಮಹರ್ಷಿ ಯಾರು ಹೇಳ? ವಸಿಷ್ಠ ಮಹರ್ಷಿ ಒಂದು ಉತ್ತರ ಕೊಡ್ತಾನೆ. ಯಾವ ಉತ್ತರವನ್ನು ಕೊಡ್ತಾನೆ? ಭೂಲೋಕದಲ್ಲಿ ಅತ್ಯಂತ ಸತ್ಯದಿಂದ ನಡೀತಕ್ಕಂಥ ರಾಜ ಯಾರು ಅಂತಂದು ಹೇಳ್ತಾನೆ ವಸಿಷ್ಠ ಮಹರ್ಷಿ. ಸತ್ಯ ಹರಿಶ್ಚಂದ್ರ ಅಂತ ಹೇಳಿದಾಗ ವಸಿಷ್ಠ ಮಹರ್ಷಿ ಹೇಳಿದ್ದನ್ನೆಲ್ಲ ಒಂದು ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಮತ್ತೊಬ್ಬ ಮಹರ್ಷಿ ಯಾರು? ವಿಶ್ವಾಮಿತ್ರ. ಏನ್ ಹೇಳ್ತಾರೆ? ಒಂದು ಸುಳ್ಳನ್ನ ಹೇಳಿಯೇ ತೀರಿಸ್ತೇನೆ ಅಂತಂದೇಳಿ ಒಂದು ಶಬ್ದವನ್ನ ಮಾಡ್ತಾರೆ. ಮೊದಲ ಈಗ ಕಥೆಯ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಇರುವಂತೆ ಪದ್ಯದ ಭಾವಾರ್ಥವನ್ನ ನಾಳೆ ನೋಡೋಣ. ಈಗ ಒಂದು ಹೋಮ್ವರ್ಕ್ ಮಾಡ್ಕೊಳ್ಳಿ. ರಾಘವಾಂಕ ಕವಿಯ ಪರಿಚಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಾಳೆ ಹೋಮ್ವರ್ಕ್ ಮಾಡ್ತಿರಲ್ಲ?